ಏನಂದ್ರೆ ರೀ ನಿಮ್ಮನ್ನೇ ಮಾತಾಡಿಸ್ತಿರೋದು. ಯಾಕೆ ದಮಯಂತಿ ಹೀಗೆ ಕಿರಿಸ್ತಾ ಇದ್ದಾಳೆ? ಇವಳಿಗೂ ವಿಷಯ ಗೊತ್ತಾಗ್ಬಿಡ್ತಾ? ನಿಮ್ ಈ ವರ್ತನೆ ಯಾಕೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಪ್ರಪಂಚನೇ ಮುಳುಗೋಗಿದ್ಯೇನೋ ಅನ್ನೋ ಹಾಗೆ 24 ಗಂಟೆನೂ ಏನೋ ಯೋಚನೆ ಮಾಡ್ತಾನೆ ಇರ್ತಿರಲ್ರಿ. 4 ದಿನದಿಂದ ನಿಮ್ ವರ್ತನೆ ಸ್ವಲ್ಪನೂ ಚೆನ್ನಾಗಿಲ್ಲ. ಏನಾಯ್ತ್ರಿ? ಇಲ್ಲಪ್ಪ, ಏನಿದೆ? ಏನೂ ಇಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ನಾನೇನೋ ಪಕ್ಕದ ಮನೆಯವಳು ಹೊರಗ್ನವಳು ಅನ್ನೋ ಹಾಗೆ ನನ್ನ ಹತ್ರ ಹೇಳ್ತಿರಲ್ರಿ. ನೀವ್ ಹೇಗಿರ್ತೀರಾ ಅನ್ನೋದು ನನಗ್ ಗೊತ್ತಿಲ್ವಾ? ಯಾವತ್ತೂ ನೀವು ಹೇಗಿದ್ದವ್ರೇ ಅಲ್ಲ. ನಿಜ ಹೇಳಿ, ಏನಾಯ್ತು? ಯಾಕೆ ಹೇಗಿದ್ದೀರಾ? ನಿಜವಾಗ್ಲೂ ಏನಿಲ್ಲ ದಮ್ಮು, ನಾನ್ ಚೆನ್ನಾಗೇ ಇದ್ದೀನಿ. ಇಲ್ಲಿ ನೋಡಿ, ನನ್ನ ಹತ್ರ ಸುಳ್ಳು ಹೇಳಕ್ ಹೋಗ್ಬೇಡಿ ನೀವು. ಈಗ ನನ್ಗೆ ಸತ್ಯ ಗೊತ್ತಾಗ್ಬೇಕು. ಅಷ್ಟಕ್ಕೂ ಏನ್ ಸಮಸ್ಯೆ ಈಗ ನಿಮ್ಗೆ? ಅತ್ತೆ, ಯಾಕೆ ಮಾವನ ಹೆದರಿಸ್ತಾ ಇದ್ದೀರಾ? ನೀವ್ ಈ ತರ ಕಿರಿಸ್ಕೊಳ್ತಾ ಇರೋದಕ್ಕೆ ಮಾವ ಟೆನ್ಷನ್ ಆಗಿದ್ದಾರೆ ಅಷ್ಟೇ, ಬಿಟ್ರೆ ಇನ್ನೇನೂ ಇಲ್ಲ. ನಮ್ಮ ಮಧ್ಯದಲ್ಲಿ ನೀನ್ ಯಾಕೆ ಪ್ರತಿಯೊಂದಕ್ಕೂ ನಾನಿದ್ದೀನಿ ಅಂತ ಅಡ್ಡ ಬಂದ್ಬಿಡ್ತೀಯಲ್ಲ? ಏನಮ್ಮ ಮತ್ತೆ ಶುರು ಮಾಡ್ಬಿಟ್ಯಾ ನಿನ್ನ ಸುಪ್ರಭಾತ? ದೇವಸ್ಥಾನದಲ್ಲಿ ಮೈಕ್ ಕೆಟ್ಟು ಹೋಗಿ ಮಂತ್ರಗಳು ಕೇಳದೇ ಇರೋ ದಿನಗಳಿರಬಹುದು, ಆದ್ರೆ ಈ ಮನೆಯಲ್ಲಿ ನಿನ್ನ ಬೈಗಳ ಕೇಳದೇ ಇರೋ ದಿನಗಳೇ ಇಲ್ಲ. ಯಾಕ ಕಿರ್ಸ್ತೀಯಾ? ಇಲ್ಲ ಅಂತಂದ್ರೆ ಇನ್ನೇನಮ್ಮ? ನಾನು ನನ್ ಗಂಡ ಏನೋ ಮಾತಾಡ್ಕೋತಾ ಇದ್ವಿ, ಮಧ್ಯದಲ್ಲಿ ಇವಳು ಬಂದು ಮಾತಾಡ್ತಿದ್ದಾಳೆ. ಮಾತಾಡೋದು ಕೂಡ ತಪ್ಪ ದಮಯಂತಿ. ಅವಳು ಯಾಕೆ ಇಲ್ಲಿ ಬಂದು ಮಾತಾಡ್ಬೇಕು? ಅಷ್ಟಕ್ಕೂ ಅವಳ ಮುಖ ನೋಡಿದ್ರೇನೆ ನನಗೆ ಕೋಪ ಬರುತ್ತೆ. ಈ ಮನೆಗ್ ಬಂದಾಗಿಂದ ಪ್ರತಿಯೊಂದು ವಿಚಾರದಲ್ಲೂ ನನ್ಗೆ ಏನೋ ವ್ಯಾಪಾರ ಮಾಡ್ತಾರೆ, ಅದಕ್ಕೆ ದುಡ್ಡು ಬೇಕು, ಸೈನ್ ಮಾಡು ಅಂದ್ರೆ ಮಾಡಿದ್ಲಾ? ಈ ಮನೆನ ಉದ್ಧಾರ ಮಾಡ್ತಾಳೆ ಅಂತ ಎಲ್ರೂ ಅವಳನ್ನ ತಲೆ ಮೇಲೆ ಕೂರ್ಸ್ಕೊಂಡಿದ್ದೀರಾ, ಆದ್ರೆ ಇವಳು ಮಾಡ್ತಾ ಇರೋದೇನು? ಇವಳು ತಾಯಿ ಈ ಮನೆ ಮರ್ಯಾದೆ ತೆಗೆದ್ಲು, ಇವಳ್ದು ಕೂಡ ಅದೇ ರಕ್ತ. ಇವಳು ನಮಗ್ ಒಳ್ಳೇದಾಗ್ಲಿ ಅಂತ ಯಾಕೆ ಬಯಸ್ತಾಳೆ ಹೇಳು? ಮಾಧುರಿನ ಯಾಕೆ ಮಧ್ಯದಲ್ಲಿ ತರ್ತಾ ಇದೀಯಾ? ಇವಳು ವರ್ತನೆ ಹಾಗಿದ್ದಾಗ ಮಧ್ಯ ತರದೆ ಇನ್ನೇನು ಮಾಡ್ಲಿ ಹೇಳು? ಅಜ್ಜಿ, ಅತ್ತೆ ನೋಡಿ ಹೇಗ್ ಮಾತಾಡ್ತಿದ್ದಾರೆ. ಏನು, ಯಾಕೆ ಹೀಗೆ ಮಾತಾಡ್ತಿದ್ದಾಳೋ ನಂಗೆ ಗೊತ್ತಾಗ್ತಿಲ್ಲ. ಅವಳ ಸಂಕಟ ಅವಳಿಗೆ. ಶಿವರಾಮ್ ಏನೋ ವ್ಯಾಪಾರ ಮಾಡ್ತೀನಿ ಸೈನ್ ಹಾಕು ಅಂತ ಹೇಳಿದ್ರೆ ನೀನ್ ಹಾಕ್ತೇ ಇದ್ದಿದ್ದು ಸರಿನಾ? ಆ ವಿಷಯಕ್ಕೆ ನನ್ನ ಮನ್ಸಿಗೆ ಕೂಡ ಸ್ವಲ್ಪ ಬೇಜಾರೇ ಆಯ್ತು. ಅನ್ಯಾಯವಾಗಿ ಕಲ್ಯಾಣಿ ನನಗೋಸ್ಕರ ಮಾತುಗಳನ್ನ ಕೇಳಿಸ್ಕೊತಾ ಇದ್ದಾಳೆ. ನಾನು ದಾಕ್ಷಿಣಿಗೆ ದುಡ್ಡು ಕೊಡೋದನ್ನ ಬಿಸ್ನೆಸ್ಗೆಂತ ಸುಳ್ಳು ಹೇಳಿದ್ದು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ, ನನಗೂ ಹೇಳೋಕ್ಕಾಗಲ್ಲ. ಈ ಮನೇಲಿ ಏನೇ ಸಮಸ್ಯೆ ಬಂದ್ರು ಆ ವಿಷಯಕ್ಕೆ ಯಾವತ್ತೂ ಎಲ್ಲರೂ ಒಟ್ಟಿಗೆ ಇರ್ತೀವಿ. ಅಂಥದ್ರಲ್ಲಿ ನೀನ್ ಮಾತ್ರ ಸೈನ್ ಹಾಕಲ್ಲ ಅಂತ ಹಠ ಮಾಡಿದೆ. ಈಗ ಅದ್ರ ಬಗ್ಗೆ ಯಾಕತ್ತೆಮ್ಮ? ಈಗ ದುಡ್ಡಿನ ಅವಶ್ಯಕತೆ ಇಲ್ಲ. ಕಲ್ಯಾಣಿ ಹೇಳಿದ್ಮೇಲೆ ವಿಚಾರಿಸಿದಾಗ ಅದೇನು ಅಂತ ದೊಡ್ಡ ಬಿಸ್ನೆಸ್ ಅಲ್ಲ ಅಂತ ಗೊತ್ತಾಯ್ತು. ಕಲ್ಯಾಣಿ ಬೇಡ ಅಂತ ಹೇಳಿದ್ದು ಒಂದ್ ರೀತಿಯಲ್ಲಿ ಒಳ್ಳೇದೇ ಆಯ್ತು. ಇಲ್ಲ ಅಂದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗಿರೋದು. ಸಾಕ್ ನಿಲ್ಲಿಸ್ರಿ, ಅವಳನ್ನ ಸಮರ್ಥನೆ ಮಾಡ್ಕೊಂಡಿದ್ದು. ಮಾತುಗಳನ್ನ ಕೇಳಬಾರ್ದು ಅನ್ನೋ ಕಾರಣಕ್ಕೆ ಮಾಡೋ ವ್ಯಾಪಾರನೇ ಸರಿ ಇಲ್ಲ ಅಂತ ಅವಳು ಪರ ವಹಿಸ್ಕೊಂಡು ಮಾತಾಡ್ತೀರಾ? ಅಮ್ಮ,
ಆಗೋಗಿರೋದ್ರ ಬಗ್ಗೆ ಯಾಕೀಗ? ಅವಳು ಯಾಕೆ ಸೈನ್ ಮಾಡಲ್ಲ? ಅದಕ್ಕೆ ಕಾರಣ ಇದೆ ಅಂತ ಹೇಳಿದಾಳ್ತಾನೆ. ಏನೋ ಕಾರಣ ಇರೋದು? ಅಪ್ಪ ಮಗ ಇಬ್ರು ಸೇರ್ಕೊಂಡು ಅವಳು ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ದಮಯಂತಿ, ಕಲ್ಯಾಣಿಂದ ನನ್ಗೇನಾದ್ರು ನಷ್ಟ ಆಯ್ತು ಅಂತ ನೀನ್ ಅನ್ಕೋಬೇಡ. ಅವಳಿಂದ ಒಬ್ರಿಗೆ ಒಳ್ಳೇದಾಗತ್ತೆ ಹೊರತು ಕೆಟ್ಟದಾಗಲ್ಲ. ಹಾ, ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಅವಳಿಗೆ ಕೊಂಬು ಬರೋ ಹಾಗೆ ಮಾಡ್ತಾ ಇದ್ದೀರಾ ನೀವೆಲ್ರು. ನೋಡಪ್ಪ ಶಿವರಾಮ್, ನಿಜವಾಗ್ಲೂ ನೀನು ಹೇಳ್ದ ಹಾಗೆ ಆ ವ್ಯಾಪಾರ ಸರಿ ಇಲ್ಲ ಅಂದ್ರೆ ಹೋಗ್ಲಿ. ಕಲ್ಯಾಣಿ ಸೈನ್ ಹಾಕ್ಲಿಲ್ಲ ಅಂತ ನೀನು ವ್ಯಾಪಾರ ಮಾಡೋದು ಬೇಡ ಅಂತ ಹೇಳಿದ್ರೆ ಮನೆ ಆಸ್ತಿ ನೋಡು, ಅದಕ್ಕೋಸ್ಕರನೇ ಕಲ್ಯಾಣಿ ಸೈನ್ ಬೇಕಾಗಿ ಬಂತು. ನನ್ನ ಹೆಸರಲ್ಲಿರೋ ಜಾಗದ ಮೇಲೆ ಬೇಕಾದ್ರೆ ದುಡ್ಡು ತಗೋ. ಅಯ್ಯಯ್ಯೋ, ಅವಶ್ಯಕತೆ ಇಲ್ಲ ಅತ್ತಮ್ಮ. ನಿಜವಾಗ್ಲೂ ಆ ಬಿಸ್ನೆಸ್ ಚೆನ್ನಾಗಿಲ್ಲ. ಸರಿಯಪ್ಪ, ಈ ಸಲನಾದ್ರೂ ಯಾವ್ದಾದ್ರು ಒಳ್ಳೆ ಬಿಸ್ನೆಸ್ ಮಾಡು. ಆಗ್ಲಿ ಮಾವಯ್ಯ. ಬನ್ರಿ. ನೋಡ್ದೇನಮ್ಮ, ನನ್ಗೋಸ್ಕರ ನೀನ್ ಮಾತು ಕೇಳಿಸ್ಕೋಬೇಕಾಗಿ ಬಂತು. ನನ್ಗೋಸ್ಕರ ನೀನು ನಿಮ್ಮಪ್ಪ ಇನ್ನೆಷ್ಟು ಜನ ನೋವು ಪಡ್ಬೇಕು? ಈ ಜಗಳ ಏನಕ್ಕೆ? ಅವ್ರಿಗೆ ನಿಜ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ನಾನು ಹೇಳ್ಬಿಡ್ತೀನಮ್ಮ. ಅಯ್ಯೋ ಬೇಡ ಮಾವ, ಯಾವತ್ತೂ ನೋಡ್ತಿರೋ ತಪ್ಪಿಗೆ ಇವತ್ತಿಗೂ ಅತ್ತೆ ನಮ್ಮಪ್ಪನ ಶತ್ರು ಹಾಗೆ ನೋಡ್ತಾರೆ. ಹಾಗಿರುವಾಗ ನಿಮ್ ಜೀವನದಲ್ಲಿ ಇನ್ನೊಬ್ಬ ಹೆಣ್ಣಿದ್ದಾಳೆ ಅಂತ ಅಂದ್ರೆ ಏನಾಗುತ್ತೋ ಅಂತ ಹೇಳೋ ಅವಕಾಶನೂ ಕೊಡೋದಿಲ್ಲ. ಅವ್ರ ಪ್ರಾಣ ಬಿಟ್ಬಿಡ್ತಾರೆ. ನಿನ್ಗಿಷ್ಟೆಲ್ಲ ಅಂದ್ರೂ ಇನ್ನೂ ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಅತ್ತೆ ಅಂದ್ರೆ ಅಮ್ಮ ಆದ್ಮೇಲೆ ಬರೋ ಅಮ್ಮ ಅಲ್ವಾ? ಅಮ್ಮ ಬೈದ್ರು ಅಂತ ಯಾರಾದ್ರೂ ಬೇಜಾರ್ ಮಾಡ್ಕೋತಾರ? ನಿನ್ ಒಳ್ಳೆ ಮನ್ಸು ಅವಳಿಗೆ ಯಾವಾಗ ಅರ್ಥ ಆಗುತ್ತೋ? ಅರ್ಥ ಆಗೋ ಸಮಯದಲ್ಲಿ ಅರ್ಥ ಆಗುತ್ತೆ ಬಿಡಿ ಮಾವ. ನೀವು ಮಾತ್ರ ದಯವಿಟ್ಟು ಯಾವುದೇ ಪರಿಸ್ಥಿತಿಲೂ ಆ ದಾಕ್ಷಾಯಿಣಿ ವಿಷಯ ಮಾತ್ರ ಹೇಳ್ಬೇಡಿ. ನಾನು ಹೇಳ್ದೇ ಇದ್ರು ಆ ದಾಕ್ಷಾಯಿಣಿ ಸುಮ್ಮನೆ ಇರ್ತಾಳ? ಅವಳು ಕೇಳಿದ್ ಕೊಟ್ಟಿಲ್ಲ ಅಂತ ಯಾವಾಗ ಈ ಮನೆಗೆ ಬಂದ್ಬಿಡ್ತಾಳು ಅಂತ ಭಯ ಆಗ್ತಾ ಇದೆ. ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಅವರಿಗೆ ಏನ್ ಹೇಳ್ಬೇಕೋ ಹೇಳಿ ಬಂದಾಯ್ತು. ನನಗ್ ಗೊತ್ತಿರೋ ಹಾಗೆ ಅವರು ಇಷ್ಟರಲ್ಲೇ ನಮ್ ಯಾರಿಗೂ ಕಾಣಿಸ್ತಿರೋ ತರ ಹೊರಟೋಗ್ತಾರೆ. ನೀನು ಅವಳ ಮನೆಗೆ ಹೋಗಿದ್ಯೇನಮ್ಮ? ಅವ್ರ ಈ ಮನೆಗೆ ಬರಬಾರ್ದು ಅಂದ್ರೆ ನಾನು ಅವ್ರ ಮನೆಗೆ ಹೋಗ್ಲೇಬೇಕಾಯ್ತು ಮಾವ. ಇನ್ನೂ ಅವ್ರು ನಿಮ್ ತಂಟೆಗೆ ಬರೋದಿಲ್ಲ. ನೀವು ಸಮಾಧಾನವಾಗಿರಿ. ರೀ, ಯಾಕ್ರಿ ಏನು ಮಾತಾಡ್ಬೇಕು ಅಂತ ಬಂದ್ರಿ? ಆದ್ರೆ ಏನು ಹೇಳ್ದೆ ಹಾಗೆ ಹೋಗ್ತಿದ್ದೀರಾ? ಅದು ಏನಿಲ್ಲ. ನನ್ನ ಹತ್ರ ಹೇಳೋದಕ್ಕೆ ಯಾಕ್ರಿ ಹಿಂದೆಟ್ ಹಾಕ್ತಿದ್ದೀರಾ? ನೀವೇನು ಮಾತಾಡ್ಬೇಕು ಅಂತಿದ್ದೀರಾ ಅಂತ ನನ್ಗನ್ನಿಸ್ತಿದೆ. ಹೇಳ್ರಿ, ಏನ್ ಮಾತಾಡ್ಬೇಕು ಅಂತಿದ್ದೀರಾ? ಅಂದ್ರೆ ಅದು ನಿನ್ನ ಹೆಸರಲ್ಲಿರೋ ಆಸ್ತಿನೆಲ್ಲ ಮೋಕ್ಷನ ಹೆಸರಿಗೆ ಬರ್ದ್ಕೊಟ್ಟಿದ್ಯಲ್ವಾ? ಹೌದು ರೀ, ಅದನ್ನ ನಿಮ್ಗೆ ಹೇಳಿ. ಕಲ್ಯಾಣಿಗೆ ಯಾವತ್ತಾದ್ರೂ ಏನಾದ್ರೂ ಒಂದು ಅವಶ್ಯಕತೆ ಬರಬಹುದೇನೋ? ಯಾವುದಕ್ಕೂ ಇರ್ಲಿ ಅಂತ ನಮ್ಮಮ್ಮ ನನ್ನ ಹೆಸರಿಗೆ ಬರೆದು ಕೊಟ್ಟ ಹೊಲನ ನಾನಿನ್ನು ಹಾಗೆ ಇಟ್ಕೊಂಡಿದ್ದೀನಿ.
ಯಾಕ್ರಿ? ಅನುಪಮ, ನನಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು. ನಾನು ಯಾರನ್ನೂ ಕೇಳೋ ಸ್ಥಿತಿಲಿಲ್ಲ. ನಿನ್ನ ಹೆಸರಲ್ಲಿರೋ ಆ ಆಸ್ತಿನ ಅಡ ಇಟ್ಬಿಟ್ಟು ಏನಾದ್ರೂ ಬೇಕಿದ್ರೆ ಹೇಳಿ. ಅದನ್ ಕೇಳೋಕ್ ಯಾಕಿಷ್ಟು ಹಿಂದೆ ಮುಂದೆ ನೋಡ್ತಿದ್ದೀರಾ? ನನ್ನ ಆಸ್ತಿ ನಿಮ್ಮ ಆಸ್ತಿನೇ ಅಲ್ವಾ? ನನ್ನನ್ ಕೇಳೋಕೆ ಯಾಕ್ರಿ ಇಷ್ಟು ಹಿಂದೆಟ್ ಹಾಕ್ತೀರಾ? ನಿಮಗೇನಾದ್ರೂ ಬೇಕಿದ್ರೆ ಅನುಪಮ ನನಗಿದನ್ನ ಕೊಡು ಅಂತ ಕೇಳ್ಬೇಕು. ಅದನ್ ಬಿಟ್ಟು ಯಾಕ್ರಿ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಅದು ಹಾಗಲ್ಲ. ನಾನು ಇವತ್ತವರೆಗೂ ನಿನಗೇನಾದ್ರೂ ಕೊಟ್ಟಿದ್ರೆ ಅಲ್ವಾ ನಿನ್ನ ಹತ್ರ ಏನಾದ್ರೂ ಬೇಕು ಅಂತ ಕೇಳೋದಕ್ಕೆ. ನೀವು ನನ್ ಗಂಡರಿ, ಕೇಳೋಕೆ ನಿಮಗ್ ಹಕ್ಕಿದೆ. ನಿಮ್ಮ ಜೀವನದಲ್ಲಿ ಹೆಂಡತಿಯಾಗಿ ನನಗೊಂದು ಸ್ಥಾನ ಕೊಟ್ಟಿದ್ದೀರಾ. ಅದಕ್ಕಿಂತ ಹೆಚ್ಚಾಗಿ ನನಗಿನ್ನೇನ್ ಬೇಕು ಹೇಳಿ? ನೀವೇನು ಕೇಳಿದ್ರು ನಾನು ಇಲ್ಲ ಅಂತ ಯಾವತ್ತಾನೇ ಹೇಳ್ತೀನಿ. ನಾನು ಮಾಡೋಕ್ ರೆಡಿ. ಅದನ್ನು ಬಿಟ್ಟು ಇವ್ರು ಯಾಕೆ ಕೇಳ್ತಿದ್ದಾರೆ, ಇವ್ರಿಗೇನು ಅವಶ್ಯಕತೆ ಇದೆ ಅಂತ ನಾನು ಯಾವತ್ತೂ ಅನ್ಕೊಳ್ಳಲ್ಲ. ನೋಡಿ, ಇನ್ನು ಮುಂದೆ ಯಾವತ್ತು ಯಾವತ್ತು ನಿಮಗೆ ಕೊಡೋದಕ್ಕೆ ಆಗ್ಲಿಲ್ಲ. ನಿಮ್ಮಿಬ್ಬರ ಮೇಲೆ ಪ್ರೀತಿ ಇದ್ರು ಅದನ್ನ ತೋರಿಸ್ಕೊಳಕ್ಕಾಗ್ದೆ ನಾನು ಯಾವಾಗ್ಲೂ ಅದನ್ನ ಮುಚ್ಚಿಟ್ಕೊಂಡೇ ಬರ್ತಾ ಇದ್ದೀನಿ. ಛೇ, ಯಾಕ್ರಿ ಹೀಗ್ ಮಾತಾಡ್ತೀರಾ? ನೀವು ಯಾವತ್ತೂ ಅಂತರ್ಮುಖಿ. ಪರಿಸ್ಥಿತಿ ನಮ್ಮಿಬ್ಬರನ್ನ ದೂರ ಮಾಡ್ತೆ ಹೊರತು ನನ್ನ ಮನಸ್ಸಿನಲ್ಲಿ ನಿಮಗೆ ಯಾವತ್ತೂ ನಾನು ಕೂಡ ಹಾಗೆ ಅಲ್ವಾ? ನೀನು ಮಾತ್ರ ನಿಮ್ಮನ್ನೆಲ್ಲ ಕಾಡಲ್ ಬಿಟ್ಟು ತಂದೆ ಬಗ್ಗೆ ಒಳ್ಳೇದನ್ನೇ ಹೇಳಿ ಮಕ್ಕಳನ್ನ ಬೆಳೆಸಿರೋ ಸೀತೆ ತರ ಇದೆಯಾ. ಆದ್ರೆ ನಾನು ರಾಮನ ಹಾಗೆ ಇರಕ್ಕಾಗ್ಲಿಲ್ಲ. ನನ್ನ ಕ್ಷಮಿಸು ಅನುಪಮ. ಅಯ್ಯೋ, ಏನ್ರಿ ಇದು? ನೀವು ನನ್ನನ್ನು ಕ್ಷಮೆ ಕೇಳ್ತಾ ಇದ್ದೀರಲ್ಲ. ಮಾಡಿರೋದು ತಪ್ಪು ಅಂತ ಗೊತ್ತಾದ್ಮೇಲೆ ಅದಕ್ಕೆ ಕ್ಷಮಾಪಣೆ ಕೇಳೋದು ಮನ್ಸಲ್ಲಿರೋ ಭಾರನ ಇಳಿಸೋದಕ್ಕೆ. ಈಗ್ಲಾದ್ರೂ ನಾನು ಕ್ಷಮೆ ಕೇಳದೆ ಹೋದ್ರೆ ನನ್ನ ಮನ್ಸಲ್ಲಿರೋ ಭಾರನ ನನ್ನ ಕೈಲಿ ಹೊರೋಕ್ಕಾಗಲ್ಲ. ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಇರೋ ಪರಿಸ್ಥಿತಿ. ಆ ಕಡೆ ಮಾವನ್ ಬಗ್ಗೆ ಮನೇಲಿರೋರ್ಗೆ ಗೊತ್ತಾದ್ರೆ ಅತ್ತೆ ಪ್ರಾಣ ಬಿಟ್ಬಿಡ್ತಾರೆ. ನಾನು ಹೇಳ್ದೆ ಇರ್ಬೇಕಂದ್ರೆ ಮಾವಂಗೆ ಯಾವುದೇ ತೊಂದರೆ ಆಗ್ದಿರೋ ಹಾಗೆ ಆ ದಾಕ್ಷಾಯಿಣಿ ಅವರನ್ನ ದೂರ ಕಳಿಸ್ಬಿಡ್ಬೇಕು. ಅವರಿಬ್ರು ಇಲ್ಲಿಂದ ಹೊರಟೋದ್ರು ಅಂದ್ರೆ ಯಾವ ಸಮಸ್ಯೆನೂ ಇರಲ್ಲ. ಈ ಕಡೆ ಅಪ್ಪ ಯಾವ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಆಫೀಸರ್ಗೆ ನಾನು ಮಾತು ಕೊಟ್ಟಿದ್ದೀನಿ. ಅಪ್ಪ ಏನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋಣ ಅಂದ್ರೆ ಮಾವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬೇಕಾಗತ್ತೆ. ಅದೇ ಏನಾದ್ರೂ ಆದ್ರೆ ಅಪ್ಪ ಇಷ್ಟು ವರ್ಷಗಳು ಪಟ್ಟಿರೋ ಕಷ್ಟ ಎಲ್ಲ ವ್ಯರ್ಥ ಆಗೋಗುತ್ತೆ. ಅಪ್ಪ ಒಳ್ಳೆಯವರಾಗಿ ಉಳ್ಕೋತಾರೆ, ಆದ್ರೆ ಮಾವ ಎಲ್ಲರ ದೃಷ್ಟಿಲೂ ಕೆಟ್ಟವರಾಗ್ತಾರೆ. ಏನ್ ಮಾಡ್ಲಿ? ಹೇಗೆ ಈ ಸಮಸ್ಯೆನ ಬಗೆಹರಿಸೋದು?
ಒಬ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇನ್ನೊಬ್ರಿಗೆ ತೊಂದರೆ ಆಗೋ ಸಾಧ್ಯತೆ ಇದೆ. ಇಲ್ಲ, ಆ ಥರ ಮಾತ್ರ ಆಗ್ಬಾರ್ದು. ಮಾವಂಗೆ ಇದರಿಂದ ಯಾವುದೇ ಕಾರಣಕ್ಕೂ ನೋವಾಗಬಾರ್ದು. ಹಾಗೆ ಅಪ್ಪಂದೇನು ತಪ್ಪಿಲ್ಲ ಅಂತ ಸಾಬೀತು ಮಾಡಬೇಕು. ಆದ್ರೆ ಹೇಗೆ? ಆಫೀಸರ್, ಒಂದ್ ನಿಮಿಷ. ಯಾಕೆ ಕಲ್ಯಾಣಿ, ಇನ್ನು ನಿದ್ದೆ ಮಾಡಿಲ್ವಾ? ಇಲ್ಲ, ನೀವು ಬರ್ತೀರಾ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ನನಗೋಸ್ಕರ ಯಾಕೆ ಕಾಯ್ಬೇಕು? ಲೇಟ್ ಆಗ್ತಿದೆ ಅಂದ್ರೆ ಮಲಗಬೇಕು ತಾನೆ. ಆ ಥರ ಹೇಗೆ ಮಲ್ಕೊಳ್ಳಿ? ಮನೆಗೆ ಇವಾಗ ತಾನೇ ಬಂದಿದ್ದೀರಾ. ಊಟ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ನೀವು ಊಟ ಮಾಡಿದ್ರೇನೆ ಅಲ್ವಾ ನಾನು ಸಮಾಧಾನವಾಗಿ ಮಲ್ಗೋಕ್ಕಾಗೋದು. ನನ್ನ ಬಗ್ಗೆ ಯೋಚನೆ ಮಾಡಿ ನಿನ್ನ ಆರೋಗ್ಯನ ಹಾಳು ಮಾಡ್ಕೋತೀಯಾ? ನನ್ ಮೇಲಿನ ಪ್ರೀತಿಗೆ ಹಾಗೆ ಹೇಳ್ತಿದ್ದೀರಾ ಸರಿ. ನೀವೇನಾದ್ರೂ ಹಸ್ಕೊಂಡ್ ಮಲ್ಗಿದ್ರೆ ನಿಮ್ಮ ಆರೋಗ್ಯ. ಅಷ್ಟಕ್ಕೂ ಊಟ ಮಾಡಿದ್ರಾ ಇಲ್ವಾ? ಮಾಡ್ತೀನಿರು ಕಲ್ಯಾಣಿ, ಮೊದಲು ಫ್ರೆಶ್ ಅಪ್ ಆಗ್ಬೇಕಲ್ವಾ? ಕಲ್ಯಾಣಿ, ಯಾಕೆ ಹೀಗಿದೆಯಾ? ಮಧ್ಯಾಹ್ನ ಏನೋ ವಿಷಯ ತಿಳಿಸ್ತೀನಿ ಅಂತ ಸ್ಟುಡಿಯೋಗೆ ಕರ್ಕೊಂಡು ಹೋದೆ. ಅಲ್ಲಿಂದ ಬಂದಾಗ್ಲಿಂದ ತುಂಬಾ ಯೋಚನೆ ಮಾಡ್ತಿರೋ ಹಾಗಿದೆಯಾ. ಯಾಕೆ ಅಂದ್ರೆ ಏನೂ ಹೇಳ್ತಿಲ್ಲ. ಏನಿಲ್ಲ ಬಿಡಿ ಆಫೀಸರ್, ನಾನು ನಾರ್ಮಲ್ ಆಗೇ ಇದ್ದೀನಿ. ನೀವು ಫ್ರೆಶ್ ಅಪ್ ಆಗಿ ಬನ್ನಿ. ನಿನಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ? ಇದ್ಯಾಕೆ ಆಫೀಸರ್ ಹೀಗೆ ಕೇಳ್ತಾ ಇದ್ದೀರಾ? ಮತ್ತೆ ಗಂಡನ ಮೇಲೆ ಪ್ರೀತಿ ಇರಬೇಕಾದ್ರೆ ಹೆಂಡತಿ ಸುಳ್ಳು ಹೇಳಬಾರ್ದು. ನಾನ್ ನಿಮಗ್ ಸುಳ್ಳು ಹೇಳದ್ನಾ? ನಿಜ ಹೇಳು. ನನ್ನ ಹತ್ರ ನೀನೇನು ಮುಚ್ಚಿಡ್ತಿಲ್ಲ ತಾನೆ?